ನಮಸ್ತೆ ಸ್ನೇಹಿತರೆ, ಸ್ಟೋರಿ ಹಂಟರ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಪಿಒಕೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಎಂದರೆ ಪಾಕಿಸ್ತಾನದ ಆಡಳಿತದಲ್ಲಿರುವ ಕಾಶ್ಮೀರದ ಒಂದು ಭಾಗ. ಭಾರತವು ಈ ಪ್ರದೇಶವನ್ನು ತನ್ನದಾಗಿಯೇ ಹೇಳಿಕೊಂಡರೂ 1947ರ ಬಳಿಕ ನಡೆದ ಯುದ್ಧದ ನಂತರ ಇದು ಪಾಕಿಸ್ತಾನದ ನಿಯಂತ್ರಣದಲ್ಲಿದೆ. ಹಲವು ದಶಕಗಳಿಂದ ಈ ಭಾಗದ ಜನರು ತಮ್ಮ ಹಕ್ಕು, ಗುರುತು ಮತ್ತು ಮೂಲಭೂತ ಸೌಕರ್ಯಗಳಿಗಾಗಿ ಹೋರಾಟ ನಡೆಸುತ್ತಾ ಬಂದಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದ ಜನರು ಪಾಕಿಸ್ತಾನ ಸರ್ಕಾರದ ನಿರ್ಲಕ್ಷ್ಯ ಹಾಗೂ ರಾಜಕೀಯವಾಗಿ ಅವರ ಹಕ್ಕುಗಳನ್ನು ಕೇಳುತ್ತಲೇ ಬಂದಿದ್ದರು. ಇದರ ಬಗ್ಗೆ ಪಾಕಿಸ್ತಾನ ಸರ್ಕಾರ ಗಮನ ಹರಿಸಿರಲಿಲ್ಲ. ಆ ಅಸಮಾಧಾನವು ಬೃಹತ್ ಪ್ರತಿಭಟನೆಗಳ ರೂಪಕ್ಕೆ ತಿರುಗಿದೆ. ಸೆಪ್ಟೆಂಬರ್ 29ರಿಂದ ನಿರಂತರವಾಗಿ ಹಿಂಸಾಚಾರ ಹೆಚ್ಚುತ್ತಲೇ ಬಂದಿದೆ. ಜನರ ಬೇಡಿಕೆಗಳನ್ನು ಆಲಿಸುವ ಬದಲು ಪಾಕಿಸ್ತಾನ ಸರ್ಕಾರ ಸೇನೆಯನ್ನು ಕಳುಹಿಸಿ ಪ್ರತಿಭಟನೆಯನ್ನು ಹತ್ತಿಕ್ಕಲು ಮುಂದಾಗಿದೆ. ಇದರಿಂದ ಪರಿಸ್ಥಿತಿಯು ಮತ್ತಷ್ಟು ಕೆಟ್ಟಿದೆ. ಜನರನ್ನು ರಕ್ಷಿಸಬೇಕಾದ ಸೇನೆ ಜನರನ್ನು ದಂಡಿಸಿ ಕೊಲ್ಲಲು ಮುಂದಾಗಿದೆ. ಇದರ ಬಗ್ಗೆ ಈ ಮುಂದಿನ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ. ಪಿಒಕೆಯಲ್ಲಿ ಜನರು ಮೂಲಭೂತ ಸೌಲಭ್ಯಗಳು ಹಾಗೂ ರಾಜಕೀಯ ಹಕ್ಕುಗಳಿಗಾಗಿ ಧ್ವನಿ ಎತ್ತುತ್ತಲೇ ಬಂದಿದ್ದರು. ಆದರೆ ಪಾಕಿಸ್ತಾನ ಸರ್ಕಾರದ ನಿರ್ಲಕ್ಷ್ಯದಿಂದ ಬೇಸತ್ತ ಜನರು ಸೆಪ್ಟೆಂಬರ್ 29, 2025ರಲ್ಲಿ ಪ್ರತಿಭಟನೆಗಳನ್ನು ಆರಂಭಿಸಿದರು. ಅವಾಮಿ ಆಕ್ಷನ್ ಕಮಿಟಿ ನೇತೃತ್ವದಲ್ಲಿ ಜನರು ಬೀದಿಗಿಳಿದರು. ಮಾರುಕಟ್ಟೆಗಳನ್ನು ಮುಚ್ಚಿಸಲ್ಪಟ್ಟರು. ವಾಹನ ಸಂಚಾರ ಅಸ್ತವ್ಯಸ್ತವಾಯಿತು. ಶಾಂತಿಯುತವಾಗಿ ಆರಂಭವಾದ ಈ ಹೋರಾಟ ಬೇಗನೆ ಹಿಂಸಾಚಾರಕ್ಕೆ ತಿರುಗಿತು. 3-4 ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆಗಳು ನಡೆಯುತ್ತಿದೆ. ದಿನದಿಂದ ದಿನಕ್ಕೆ ಜನರು ಹೆಚ್ಚಾಗುತ್ತಲೇ ಇದ್ದಾರೆ. ಇದರಿಂದ ಪಾಕಿಸ್ತಾನ ಸರ್ಕಾರವು ಸೇನೆಯನ್ನು ಬಳಸಿ ಪ್ರತಿಭಟನೆಯನ್ನು ಹತ್ತಿಕ್ಕಲು ಮುಂದಾಗಿದೆ. ಇದರ ಪರಿಣಾಮವೆಂಬಂತೆ ದೀರ್ಕೋಟ್ನಲ್ಲಿ 4 ಜನರು, ಮುಜಫರಾಬಾದ್ನಲ್ಲಿ 2 ಮತ್ತು ಮೀರ್ಪುರದಲ್ಲಿ 2 ಪಾಕಿಸ್ತಾನ ಸೇನೆಯ ಗುಂಡಿನ ದಾಳಿಗೆ ಬಲಿಯಾಗಿದ್ದಾರೆ. ಒಟ್ಟು 8 ಮಂದಿ ಬಲಿಯಾಗಿದ್ದಾರೆ. ಇನ್ನಷ್ಟು ಜನರಿಗೆ ಗಾಯಗಳಾಗಿರುವ ವರದಿಗಳು ಹೊರಬರುತ್ತಿದೆ. ಈ ಘಟನೆಗಳು ಪಿಒಕೆಯಲ್ಲಿನ ಅಸಮಾಧಾನವನ್ನು ಸ್ಪಷ್ಟಪಡಿಸುತ್ತಿದೆ. ಜನರು ತಮ್ಮ ಹಕ್ಕುಗಳನ್ನು ಪಡೆಯುವುದಕ್ಕಾಗಿ ಹಿಂಸಾತ್ಮಕ ದಾರಿಯನ್ನು ಹಿಡಿಯಬೇಕಾದ ಪರಿಸ್ಥಿತಿ ಬಂದಿದೆ. ಪಿಒಕೆ ಜನರ ಬೇಡಿಕೆಗಳೆಂದರೆ ವಿದ್ಯುತ್, ನೀರು, ಹಿಟ್ಟು ಮುಂತಾದ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಈ ಪಿಒಕೆ ಭಾಗದಲ್ಲಿ ಅತಿ ಹೆಚ್ಚು ವಿದ್ಯುತ್ ಉತ್ಪಾದಿಸುತ್ತಾರೆ. ಉತ್ಪಾದನೆಯಾದ ವಿದ್ಯುತ್ ಪಾಕಿಸ್ತಾನದ ಬೇರೆ ಭಾಗಗಳಿಗೆ ಪೂರೈಕೆಯಾಗುತ್ತದೆ. ಸ್ಥಳೀಯರಿಗೆ ಅತಿ ಹೆಚ್ಚಿನ ದರದಲ್ಲಿ ಮಾತ್ರ ಸಿಗುತ್ತದೆ. ಅಕ್ಕಿ ಮತ್ತು ಹಿಟ್ಟಿನ ಬೆಲೆ ಗಗನಕ್ಕೇರಿದೆ. ಪಿಒಕೆಯಲ್ಲಿನ ಜನರ ಜೀವನ ದುರಸ್ತಿಯಲ್ಲಿದೆ. ಅಯ್ಯೋ, ಇಷ್ಟೇ ಅಲ್ವಾ ವಿಚಾರ? ಇದನ್ನು ಆರಾಮಾಗಿ ಚುನಾಯಿತ ಪ್ರತಿನಿಧಿಗಳು ಬಗೆಹರಿಸಬಹುದು ಎಂದೆನಿಸುತ್ತದೆ ನಮಗೆ. ಆದರೆ ಪಿಒಕೆ ವಿಧಾನಸಭೆಯಲ್ಲಿ 12 ಸ್ಥಾನಗಳು ಕಾಶ್ಮೀರಿ ನಿರಾಶ್ರಿತರಿಗೆ ಮೀಸಲಾಗಿದೆ. ಈ ಮೀಸಲಾತಿ ಅಭ್ಯರ್ಥಿಗಳು ಪಿಒಕೆಯಲ್ಲಿ ವಾಸ ಮಾಡುವುದೇ ಇಲ್ಲ. ಇದರಿಂದ ಪಿಒಕೆ ಜನರು ತಮ್ಮ ದೂರುಗಳನ್ನು ಆಲಿಸುವವರಿಲ್ಲದೆ ನರಳುತ್ತಿದ್ದಾರೆ. ಹೋಗಲಿ, ನಾವೇ ಹೋಗಿ ದೂರುಗಳನ್ನು ಸಲ್ಲಿಸಿ ಬರೋಣವೆಂದರೆ ಈ ಮೊದಲೇ ಹೇಳಿದಂತೆ ಮೂಲಭೂತ ಸೌಕರ್ಯಗಳ ತೊಂದರೆ ಅತಿ ಹೆಚ್ಚಾಗಿದೆ. 1947ರ ಭಾರತ ಪಾಕಿಸ್ತಾನ ವಿಭಜನೆಯ ನಂತರ ಕಾಶ್ಮೀರದಿಂದ ಸುಮಾರು 1000 ಮಂದಿ ಪಾಕಿಸ್ತಾನಕ್ಕೆ ನಿರಾಶ್ರಿತರಾಗಿ ತೆರಳಿದ್ದರು. ಪಾಕಿಸ್ತಾನವು ಆ ನಿರಾಶ್ರಿತರಿಗೂ ರಾಜಕೀಯ ಹಕ್ಕುಗಳನ್ನು ನೀಡಬೇಕು ಎಂದು ಹೇಳಿ ಪಾಕಿಸ್ತಾನದ ಆಕ್ರಮಿತ ಕಾಶ್ಮೀರ ಪಿಒಕೆ ವಿಧಾನಸಭೆಯಲ್ಲಿ 12 ಸ್ಥಾನಗಳನ್ನು ಅವರಿಗೆ ಮೀಸಲಿಟ್ಟಿತು. ಈ ಸ್ಥಾನಗಳು ಪಿಒಕೆಯಲ್ಲಿ ವಾಸಿಸದ ಅಂದರೆ ಪಾಕಿಸ್ತಾನದ ಪಂಜಾಬ್, ಸಿಂಧ್, ಖೈಬರ್ ಪಖ್ತೂನ್ಖ್ವಾ ಮುಂತಾದ ಬೇರೆ ಬೇರೆ ಪ್ರಾಂತ್ಯದಲ್ಲಿ ನೆಲೆಸಿರುವ ಕಾಶ್ಮೀರಿ ನಿರಾಶ್ರಿತರಿಗೆ ಮಾತ್ರ ಮೀಸಲಾಗಿದೆ. ಪಾಕಿಸ್ತಾನ ಸರ್ಕಾರ ಇಸ್ಲಾಮಾಬಾದ್ ಮೀಸಲು ಸ್ಥಾನಗಳನ್ನು ಉಪಯೋಗಿಸಿ ತನ್ನ ಇಷ್ಟದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಪಿಒಕೆ ರಾಜಕಾರಣದಲ್ಲಿ ಕೂರಿಸುತ್ತಿದೆ. ಇದರಿಂದ ಪಿಒಕೆಯಲ್ಲಿ ವಾಸವಾದವರೇ ತಮ್ಮ ಪರವಾಗಿ ಶಾಸಕರನ್ನು ಆಯ್ಕೆ ಮಾಡುವುದು ಸಾಧ್ಯವಾಗುತ್ತಿಲ್ಲ. ಇದರಿಂದ ಪಿಒಕೆಯ ಸ್ಥಳೀಯರಿಗೆ ಅನ್ಯಾಯದ ಭಾವನೆ ಉಂಟಾಗುತ್ತಿದೆ. ಸ್ಥಳೀಯರು ನಾವು ಬದುಕುತ್ತಿರುವ ಸಮಸ್ಯೆಗಳನ್ನು ಅರಿಯದವರು ನಮ್ಮ ಪರವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ನ್ಯಾಯವಲ್ಲ ಎಂದು ವಾದಿಸುತ್ತಿದ್ದಾರೆ. ಇನ್ನು ಈ 12 ಸ್ಥಾನಗಳು ಸಾಮಾನ್ಯವಾಗಿ ಪಾಕಿಸ್ತಾನದ ಪರಪಕ್ಷಗಳ ಕೈಗೆ ಹೋಗುತ್ತದೆ. ಇದರಿಂದ ಪಿಒಕೆಯಲ್ಲಿರುವ ಸ್ವಾಯತ್ತತೆ ಬೇಡಿಕೆಗಳನ್ನು ಒತ್ತಡ ಮಾಡುವವರು ಯಾರೂ ಇಲ್ಲದಂತಾಗುತ್ತದೆ. ಈಗ ಈ ಪಿಒಕೆಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳಲ್ಲಿ ಈ ವಿಷಯವೇ ಪ್ರಮುಖವಾಗಿ ಎತ್ತಲ್ಪಟ್ಟಿದೆ. ಅವಾಮಿ ಆಕ್ಷನ್ ಕಮಿಟಿ ತನ್ನ 38 ಬೇಡಿಕೆಗಳ ಪೈಕಿ ಈ 12 ಮೀಸಲಾತಿ ಸ್ಥಾನಗಳನ್ನು ರದ್ದುಪಡಿಸಬೇಕು ಎಂದು ಮುಖ್ಯವಾಗಿ ಉಲ್ಲೇಖಿಸಿದೆ. ಈ ಮೀಸಲು ಸ್ಥಾನಗಳು ಪಾಕಿಸ್ತಾನದ ಹಿಡಿತವನ್ನು ಪಿಒಕೆ ಮೇಲೆ ಕಾನೂನುಬದ್ಧವಾಗಿ ಬಿಗಿಗೊಳಿಸುವ ಸಾಧನವಾಗಿದೆ. ಇದನ್ನೇ ತೆಗೆದುಹಾಕಿದರೆ ಪಿಒಕೆಯ ಸ್ಥಳೀಯ ಜನರಿಗೆ ಹೆಚ್ಚು ಸ್ವಾತಂತ್ರ್ಯ ಸಿಕ್ಕಿಬಿಡುತ್ತದೆ ಎಂಬುದು ಪಾಕಿಸ್ತಾನ ಸರ್ಕಾರದ ಭಾವನೆ. ಪಾಕಿಸ್ತಾನ ಸರ್ಕಾರಕ್ಕೆ ಆ ಜಾಗದಿಂದ ಬರುವ ಲಾಭ ಮಾತ್ರ ಬೇಕು. ಆ ಭಾಗದ ಜನರ ಸ್ವಾತಂತ್ರ್ಯ, ಅಭಿವೃದ್ಧಿಯಲ್ಲ.
ಈ ಪ್ರತಿಭಟನೆಗಳನ್ನು ತೀವ್ರವಾಗಿ ತರುವುದಕ್ಕೆ ಖೈಬರ್ ಪಖ್ತೂನ್ಖ್ವಾದಲ್ಲಿ ನಡೆದ ವಾಯುದಾಳಿ ಕಾರಣವಾಯಿತು. ಪಾಕಿಸ್ತಾನದ ಫೈಟರ್ ಜೆಟ್ಗಳಿಂದ ನಡೆದ ಈ ದಾಳಿಯಿಂದ 30 ಮಂದಿ ನಾಗರಿಕರು ಸಾವಿಗೀಡಾಗಿದ್ದರು. ಇದರಿಂದ ಪಾಕಿಸ್ತಾನ ಸೇನೆಯ ವಿರುದ್ಧ ಜನರ ಕೋಪ ಇನ್ನಷ್ಟು ಹೆಚ್ಚಾಗಿತ್ತು. ಜೈಷ್ ಮೊಹಮ್ಮದ್ನಂತಹ ಇನ್ನಷ್ಟು ಸಂಘಟನೆಗಳು ಈ ಪ್ರದೇಶದಲ್ಲಿ ನೆಲೆಸುತ್ತಿದೆ. ಇವು ಜನರ ಜೀವನದಲ್ಲಿ ಭಯ ಹುಟ್ಟಿಸುತ್ತಿದೆ. ಸ್ಥಳೀಯರಿಗೆ ಭದ್ರತೆ ಕೊರತೆ ಉಂಟಾಗುತ್ತಿದೆ. ಈ ಸಂಘಟನೆಗಳ ಚಟುವಟಿಕೆಗಳು ಜನರಲ್ಲಿ ಅಸಮಾಧಾನಕ್ಕೆ ಮತ್ತಷ್ಟು ಕಾರಣವಾಗುತ್ತಿದೆ. ಪ್ರತಿಭಟನೆಗಳು ಹಿಂಸಾಚಾರಕ್ಕೆ ತಿರುಗಿದಾಗ ಪಾಕಿಸ್ತಾನದ ಸೇನೆ ಅದನ್ನು ಬಲಪ್ರಯೋಗದಿಂದ ಹತ್ತಿಕ್ಕಲು ಮುಂದಾಯಿತು. ಸೇನೆ ಪ್ರತಿಭಟನಾಕಾರರ ಮೇಲೆ ಗುಂಡಿನ ದಾಳಿ ನಡೆಸಿತು. ಪ್ರತಿಭಟನಾಕಾರರು ಕೆಲ ಪಾಕಿಸ್ತಾನಿ ಪೊಲೀಸರನ್ನು ಹಿಡಿದು ಮೊಣಕಾಲು ಊರುವಂತೆ ಮಾಡಿರುವ ದೃಶ್ಯಗಳು ವೈರಲ್ ಆಗಿವೆ. ಅಡಿಯಾಲ್ ಸೇತುವೆಯಲ್ಲಿ ಪ್ರತಿಭಟನಾಕಾರರು ಪಾಕಿಸ್ತಾನಿ ಸೇನೆಯ ಟ್ರಕ್ ಅನ್ನು ನದಿಗೆ ತಳ್ಳಿದರು. ಅವರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಎಲ್ಲಾ ಘಟನೆಗಳು ಪಾಕಿಸ್ತಾನ ಸೇನೆಯ ವೈಫಲ್ಯಗಳನ್ನು ಎತ್ತಿ ತೋರಿಸುತ್ತಿದೆ. ಈ ಹಿಂಸಾಚಾರದ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೇಗವಾಗಿ ಹರಡಿದ್ದು ಪಾಕಿಸ್ತಾನದ ಸರ್ಕಾರದ ವಿರುದ್ಧ ಜಾಗತಿಕ ಟೀಕೆಗಳನ್ನು ಎಬ್ಬಿಸಿದೆ. ಸದ್ಯ ಪಿಒಕೆಯಲ್ಲಿನ ಮಾರುಕಟ್ಟೆಗಳು ಮತ್ತು ಅಂಗಡಿಗಳು ಮುಚ್ಚಲ್ಪಟ್ಟಿದ್ದು ಪಿಒಕೆ ಆದ್ಯಂತ ವ್ಯಾಪಾರ ವ್ಯವಹಾರಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿವೆ. ಪ್ರತಿಭಟನಾಕಾರರು ಈಗ ಕೇವಲ ಆರ್ಥಿಕ ಬೇಡಿಕೆಗಳನ್ನು ಮಾತ್ರವಲ್ಲದೆ ಪಿಒಕೆ ಸ್ವಾತಂತ್ರ್ಯದ ಘೋಷಣೆಗಳನ್ನು ಕೂಗಲಾರಂಭಿಸಿದ್ದಾರೆ. ಪರಿಸ್ಥಿತಿ ತೀವ್ರವಾಗಿರುವ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಸರ್ಕಾರ ಹೆಚ್ಚುವರಿ ಭದ್ರತಾ ಪಡೆಗಳನ್ನು ಕಳುಹಿಸಿಕೊಟ್ಟಿದೆ. ಆದರೆ ಇದರಿಂದ ಜನರು ಇನ್ನಷ್ಟು ಕೋಪಗೊಂಡು ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗಿದೆ. ಸಾಮಾನ್ಯ ಜನರು ಸೇನೆಯ ಎದುರಾಗಿ ಬೀದಿಗಿಳಿಯುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪೊಲೀಸರು ಮತ್ತು ಸೇನೆಯ ವಿರುದ್ಧ ನಡೆದ ಘಟನೆಗಳ ವಿಡಿಯೋವನ್ನು ವೈರಲ್ ಮಾಡಿ ಅವಮಾನ ಮಾಡುತ್ತಿದ್ದಾರೆ. ಇನ್ನು ಬಲೂಚಿಸ್ತಾನದಲ್ಲಂತೂ ಬಲೂಚಿಸ್ತಾನದ ಸ್ವಾತಂತ್ರ್ಯ ದೇಶಕ್ಕಾಗಿ ಪಾಕಿಸ್ತಾನದ ಸರ್ಕಾರ ಮತ್ತು ಪಾಕಿಸ್ತಾನದ ಸೇನೆಯ ವಿರುದ್ಧ ನಿರಂತರವಾಗಿ ದಾಳಿಗಳು ನಡೆಯುತ್ತಲೇ ಇದೆ. ಖೈಬರ್ ಪಖ್ತೂನ್ಖ್ವಾ ಕೂಡ ಕಲಹದ ಬೀಡಾಗಿದೆ. ಇದರಿಂದಾಗಿ ಪಾಕಿಸ್ತಾನ ಸೇನೆಯು ತುಂಬಾ ಒತ್ತಡದಲ್ಲಿದೆ. ಪಿಒಕೆಯ ಹಿಂಸಾಚಾರವು ಈಗ ಜಾಗತಿಕ ಮಟ್ಟದಲ್ಲಿ ಚರ್ಚೆಗೆ ಈಡಾಗುತ್ತಿದೆ. ಇದರಿಂದ ಪಾಕಿಸ್ತಾನದ ಸರ್ಕಾರದ ಪ್ರತಿಷ್ಠೆಗೆ ದೊಡ್ಡ ಹೊಡೆತ ಉಂಟಾಗಿದೆ. ಪಿಒಕೆಯಲ್ಲಿ ನಡೆಯುತ್ತಿರುವ ಹಿಂಸಾಚಾರವು ಕೇವಲ ಬೆಲೆ ಏರಿಕೆ ಅಥವಾ ಗೋಧಿ ಹಿಟ್ಟಿನ ಕೊರತೆ ಬಗ್ಗೆ ಮಾತ್ರವಲ್ಲ. ಇದು ಜನರ ಅಸ್ತಿತ್ವ, ಹಕ್ಕು ಮತ್ತು ಗೌರವದ ಹೋರಾಟ. ಪಾಕಿಸ್ತಾನದ ಸರ್ಕಾರ ಮತ್ತು ಸೇನೆ ಜನರ ಧ್ವನಿಯನ್ನು ಗುಂಡಿನಿಂದ ಮಣಿಸಲು ಯತ್ನಿಸುತ್ತಿದೆ. ಇದರಿಂದ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರವಾಗುತ್ತಿದೆ. ಜನರು ಈಗ ಸ್ವಾತಂತ್ರ್ಯದ ಕೂಗನ್ನು ಎತ್ತುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಸರ್ಕಾರ ಬದಲಾವಣೆ ತರದೇ ಇದ್ದರೆ ಈ ಹೋರಾಟವು ಇನ್ನಷ್ಟು ದೊಡ್ಡ ರೂಪು ಪಡೆಯುವ ಸಾಧ್ಯತೆ ಇದೆ. ಸ್ನೇಹಿತರೆ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದಗಳು.